ಶರಣಮಯ್ಯಪ್ಪ. ನಾನು ನಿಮ್ಮ ಯಶವಂತ್. ಮಹಾಲಕ್ಷ್ಮಿ ಲೇಔಟಲ್ಲಿರುವ ಶ್ರೀ ಧರ್ಮಶಾಸ್ತ್ರ ಯಪ್ಪ ದೇಗುಲದಲ್ಲಿ 32ನೇ ವಾರ್ಷಿಕೋತ್ಸವ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ನಡೆಯಿತು. ಅದರ ಸಲುವಾಗಿ ದೇವಸ್ಥಾನ ಮುಖ್ಯಸ್ಥರು ಏನು ಹೇಳುತ್ತಾರೆ ನೋಡೋಣ ಬನ್ನಿ. ಅಯ್ಯಪ್ಪ ಶಬರಿಗಿರೀಶ ಹರಿಹರ ಪುತ್ರ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ಪ್ರತಿಯೊಬ್ಬ ಭಕ್ತಾದಿಗಳಲ್ಲಿ ನಾನು ಈ ಚಾನಲ್ ಮುಖಾಂತರ ತಮಗೆಲ್ಲರಿಗೂ ಸುಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ ಹೆಸರು ನಂಜುಂಡಸ್ವಾಮಿ ಅಂತ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನಾವೊಬ್ಬ ಕಾರ್ಯಕರ್ತನಾಗಿ ದೇವಸ್ಥಾನದ ಟ್ರಸ್ಟಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಾವು ಸುಮಾರು ಒಂದು 30-35 ವರ್ಷದಿಂದ ನಾವು ಶಬರಿಮಲೆ ಯಾತ್ರೆ ಮಾಡ್ತಾಯಿದ್ದೀವಿ. ಸುಮಾರು ಒಂದು 50 ಸರಿ ಆಗಿದೆ ಶಬರಿಮಲೆ ಯಾತ್ರೆ. ಆದರೆ ಕಾರಣ ಇಷ್ಟೇ, ನಮ್ಮ ಸ್ಥಾನದಲ್ಲಿ ನಾವಿರೋ ಸ್ಥಾನದಲ್ಲಿ, ನಮ್ಮ ವಾಸ ಇರೋ ಸ್ಥಾನದಲ್ಲಿ ಶಬರಿಮಲೆಗೆ ಎಲ್ಲರೂ ಹೋಗ್ತೀವಿ, ಎಲ್ಲರೂ ಬರ್ತೇವೆ. ಸ್ತ್ರೀಯರು ಹೋಗೋಕ್ಕಾಗಲ್ಲ. ಅದರಿಂದ ನಾವು ವಾಸ ಇರೋ ಸ್ಥಾನದಲ್ಲಿ ಪ್ರತಿಯೊಬ್ಬರೂ ನಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಮ್ಮ ಮಹಾಲಕ್ಷ್ಮಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಲಿ ಒಂದು ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಆಗಿನ ಕಾಲದಲ್ಲಿ ನಾವು ತುಂಬ ಗುಡಿಸಲು ಹಾಕ್ಕೊಂಡು ನಾವು ಭಗವಂತನ ಸೇವೆ ಮಾಡ್ತಾಯಿದ್ದೋ. ಇವತ್ತು ಈ ಕ್ಷೇತ್ರ, ಈ ಮಹಾಲಕ್ಷ್ಮಿ ಲೇಔಟು ಬೆಂಗಳೂರಿನಲ್ಲಿ ಕೇಂದ್ರ ಸ್ಥಾನದಲ್ಲಿರುವಂಥ ಈ ಮಹಾಲಕ್ಷ್ಮಿ ಲೇಔಟು ಈ ಹೆಸರಿಗೆ ಮಹಾಲಕ್ಷ್ಮಿ ಲೇಔಟ್ ಆದ್ರೂ ಇಲ್ಲಿ ಮಹಾಲಕ್ಷ್ಮಿ ನೆಲೆಸಿರುವಂಥ ಸ್ಥಳ. ಇಲ್ಲಿ ಕಾರಣ ಯಾಕೆಂದರೆ ಇದು ನಮ್ಮ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ವಾಸ್ತು ಪ್ರಕಾರವಾಗಿ ಅಯ್ಯಪ್ಪನ ಅಣ್ಣ ಗಣೇಶ, ಪಕ್ಕದಲ್ಲಿ ಗಣೇಶ ಇದ್ದಾರೆ, ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಎದುರುಗಡೆ ಲಕ್ಷ್ಮೀನಾರಾಯಣ ವೆಂಕಟರಾಮಿ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ನಮ್ಮ ಅಯ್ಯಪ್ಪನ ದೇವಸ್ಥಾನವೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತ ಸಂತೋಷವಾಗಿ ಜ್ಯೋತಿ ರೂಪನಾಗಿ ಸತ್ಸಂಗ ಸದ್ಗುರು ಇದರಾಗಿ ಅವನು ನೆಲೆಸಿದ್ದಾನೆ. ಜ್ಞಾನಯೋಗ ಮುದ್ರೆಯಲ್ಲೂ ಇಲ್ಲಿ ನೆಲೆಸಿದ್ದಾನೆ. ಇಲ್ಲೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಶಬರಿಮಲೆ ಬರ್ತಾರೆ, ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಇರುಮುಡಿ ಕಟ್ತಾರೆ, ಇಲ್ಲಿಂದ ಶಬರಿಮಲೆಗೆ ಯಾತ್ರೆ ಮಾಡ್ತಾರೆ, ಪುಣ್ಯ ಒಂದು ಯಾತ್ರೆ ಮಾಡಿಸಿ ಅಲ್ಲಿಂದ ಇದು ಮಾಡ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮ ನಾವು ಈ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಆದರೆ ಇನ್ನೊಂದು ಮುಖ್ಯವಾಗಿ ಅಂದರೆ ಸುಮಾರು ಒಂದು 2 ವರ್ಷದಿಂದ ನಾವು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೂ, ಇಲ್ಲಿ ಅಕ್ಕಪಕ್ಕ ನೆಲೆಸಿರುವಂಥ ಭಕ್ತಾದಿಗಳು ಎಲ್ಲರಿಗೂ ಅವ್ರಿಗೆ ಒಂದು ದಿನಕ್ಕೆ ಒಂದು ಊಟನಾರು ಕೊಡಬೇಕು ಅಂತ ನಾವು ಮನಸ್ಸಿಗೆ ಮಾಡಿಕೊಂಡು ಇದಕ್ಕೆ ನಮ್ಮ ಪ್ರೇರಣೆಯಾಗಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ರಾಜು ಸ್ವಾಮಿ ಗುರುಸ್ವಾಮಿಗಳ ಆಶೀರ್ವಾದದಿಂದ, ಅವರ ಅಪೇಕ್ಷೆಯಿಂದ ಮತ್ತು ನಮ್ಮ ಶ್ರೀ ಅಯ್ಯಪ್ಪ ಆಚಾರ್ಯ ಗುರುಸ್ವಾಮಿಗಳ ಅವರ ಆಸೆಯ ಪ್ರಕಾರ ಈ ಒಂದು ದೇವಸ್ಥಾನದಲ್ಲಿ ನಾವು ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಪ್ರತಿ ದಿವಸ ನಾವೊಂದು 200ರಿಂದ 300, 500 ಜನಕ್ಕೂ ವರೆಗೂ ಪ್ರಸಾದ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಪ್ರಸಾದ ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬ ಬಂದವರು ಸಂತೋಷವಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮಗೇನಪ್ಪ ಅಂದರೆ ಇಲ್ಲಿ ನಮಗೆ ದೇವಸ್ಥಾನ ಮಾಡ್ತಾ ಇದ್ದೀವಿ, ಇದಕ್ಕೆ ನಮಗೆ ದಾನಿಗಳು ಸಹ ಅಷ್ಟೇ ಅವಶ್ಯಕತೆ ಆಗಿದೆ. ಇಲ್ಲಿ ದಾನಿಗಳು ಅಂದರೆ ತಮ್ಮ ಈ ಒಂದು ಅನ್ನದಾನ ಕಾರ್ಯಕ್ರಮ ನಾವು ಪ್ರತಿನಿತ್ಯ ನಡೆಸ್ತಾ ಇರೋದ್ರಿಂದ ಅದಕ್ಕೆ ಯಾರಾದರೂ ದಾನಿಗಳು, ಮಹಾತ್ಮರು, ಅನ್ನದಾನಿಗಳು ಇದ್ದರೆ ಅದಕ್ಕೆ ನಮಗೆ ಯಾವುದಾದ್ರೂ ರೂಪದಲ್ಲಿ, ಒಂದು ಧಾನ್ಯದ ರೂಪದಲ್ಲಿ ಇರ್ಬೋದು, ಇಲ್ಲ ಹಣಕಾಸಿನ ರೂಪದಲ್ಲಿ ಇರ್ಬೋದು, ಇಲ್ಲ ದವಸ ಧಾನ್ಯದ ರೂಪದಲ್ಲಿರ್ಬೋದು, ದೇವಸ್ಥಾನಕ್ಕೆ ತಗೊಬಂದು ತಮ್ಮ ಧಾನ್ಯವನ್ನು ಕೊಟ್ಟು ಅದಕ್ಕೆ ಸ್ವೀಕೃತ ರಸೀದಿ ಪಡಿಬೋದು. ರಸೀದಿ ಪಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಲಿ ಅಂತ ಒಂದು ಕಾರ್ಯಕ್ರಮ ಇದ್ದಿದೆ. ಮತ್ತು ಏನಂದರೆ ಪ್ರತಿ ವರ್ಷ ನಮಗೇನೆಂದರೆ ನಮ್ಮ ನವೆಂಬರ್ 16ರ ತಾರೀಕಿಂದ ಜನವರಿ 20ನೇ ತಾರೀಕುವರೆಗೂ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆ ಇರುತ್ತೆ. ಅದೇ ರೀತಿ ನಮ್ಮ ಇಲ್ಲಿ ಅಕ್ಕಪಕ್ಕ ನೆಲೆಸಿರುವಂಥ ಯಶವಂತಪುರ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಇಂದಲೇ ಈ ಕಡೆ ಅದು ನಂದಿನಿ ಲೇಔಟು, ಈ ಕಡೆ ಅಕ್ಕಪಕ್ಕ ಸುತ್ತ
ಇರುವಂಥ ಎಲ್ಲ ಭಕ್ತಾದಿಗಳು ಕಾಮಾಕ್ಷಿ ಪಾಳ್ಯ, ಕಮಲಾನಗರ, ಇಂದಿರಾನಗರ ಎಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ ಇರುಮುಡಿ ಕಟ್ಸ್ಕೊಳ್ಳಿ. ಅದೇ ಥರ ನಿಮ್ಮ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ, ಅದು ಸೇವೆ ಮಾಡಿ. ಭಗವಂತ ನೆನೆದವರ ಮನದಲ್ಲಿ ಅಯ್ಯಪ್ಪ ಅಂತ ನಾವು ಕರುಣೆಯಿಂದ ಮನಸ್ಫೂರ್ತಿಯಾಗಿ ಬಂದರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ಅಯ್ಯಪ್ಪ ಅಂದರೆ ಬೆಂಕಿ ರೂಪ ಅಂದರೆ ಅವನ್ನ ಪ್ರೀತಿಯಿಂದ ಕಂಡ್ರೆ ಆ ಬೆಂಕಿ ನಮ್ಮನ್ನು ಸುಡಲ್ಲ, ಜ್ಯೋತಿ ರೂಪದಲ್ಲಿ ನಮ್ಮ ಮನೆ ಬೆಳಗುತ್ತೆ. ಆದ್ದರಿಂದ ತಮ್ಮ ಎಲ್ಲ ಭಕ್ತಾದಿಗಳು ಕಳಕಳಿಯಿಂದ ಪ್ರಾರ್ಥನೆ ಏನಂದರೆ, ನಮ್ಮ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ, ಮಾಲೆ ಹಾಕಿ, ಮಾಲೆ ಧರಿಸಿ. ಇಲ್ಲಿ ನಮ್ಮಲ್ಲಿ ಎಲ್ಲದಕ್ಕೂ ಅಕಸ್ಮಾತ್ ವಸತಿ ಸೌಕರ್ಯ ಇಲ್ಲ ಅಂದರೆ, ಇರುಮುಡಿ ಕಟ್ಟಿದವರು ವಾಸ ಮಾಡೋಕ್ಕೆ ಸೌಕರ್ಯ ಇಲ್ಲ ಅಂದರೆ, ನಮ್ಮ ದೇವಸ್ಥಾನದಲ್ಲಿ ಮನೇಲಿ ಅವ್ರಿಗೆ ಅನುಕೂಲ ಅಂದರೆ ನಮ್ಮ ದೇವಸ್ಥಾನದಲ್ಲಿ ಬರ್ಬೋದು, ಮನಗ್ಬೋದು. ಊಟ ತಿಂಡಿನೂ ಇರುತ್ತೆ, ಸ್ನಾನದ ವ್ಯವಸ್ಥೆನೂ ಇರುತ್ತೆ. ಕ್ಲೀನಾಗಿ ದೇವಸ್ಥಾನವ ಸ್ವಚ್ಛತವಾಗಿ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ಅವ್ರಿಗೂ ಇರುತ್ತೆ. ಶಬರಿಮಲೆ ಯಾತ್ರೆ ಮಾಡೋರಿಗೂ ಇದು ಸಹ ಅನುಕೂಲ ಇದೆ. ಅದೇ ರೀತಿ ಅನ್ನದಾನ ಮಾಡುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನದಾನ ಮಾಡಿ ಅಂತ ಕೇಳ್ಕೊಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಈ ವರ್ಷ 2028ನೇ ಇಸ್ವಿಗೆ ನಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ನಾವು ಸಿಮೆಂಟಿನಿಂದ ವಿಕೃತಗೊಂಡಿರೋಂಥ ನಾವು ಪಡಿಮರ ಇದು ಮಾಡ್ಕೊಂಡಿದ್ದು. ಆದರೆ ಅಯ್ಯಪ್ಪನ ಆಸೆ ಅನುಕೂಲೋಸ್ಕರ ಅವನು ನನಗೆ ಸಿಮೆಂಟಿಂದು ಬೇಡ, ನಮಗೆ ಮರದಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಅವನು ಅಷ್ಟಮಂಗಳ ಶಾಸ್ತ್ರ ಇದರಲ್ಲಿ ಕೇಳಿದ್ರಿಂದ ಅದನ್ನೂ ಸಹ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾವು ಈಗ 2 ತಿಂಗಳ ಹಿಂದೆ ಚೆಂಗನೂರಲ್ಲಿ ಹೋಗ್ಬಿಟ್ಟು ಅದನ್ನೇ ಅಯ್ಯಪ್ಪನ ಮರ, ಒಂದು ಟೀಕುಡ್ ಮರ, ಒಂದು 60 ಅಡಿ ಇರೋ ಅಂಥದ್ದು, ನಮಗೆ ಬೇಕಾಗಿರೋದು 54 ಅಡಿ, ಅಷ್ಟೊಂದೊಂದು ಮರ ತಗೊಂಡು ಈಗಲೂ ಸಹ ಅದನ್ನು ನಾವು ಕೆಳಗಡೆ ಅನ್ನದಾನ ಮಂಟಪದಲ್ಲಿ ಇಟ್ಟಿದ್ದೀವಿ, ಸಾರ್ವಜನಿಕವಾಗಿ ಇಟ್ಟಿದ್ದೀವಿ. ಅದಕ್ಕೂ ನಾವು 2028ಕ್ಕೆ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೂ ಸುಮಾರು ಖರ್ಚಿದೆ. ಅದು ಲಕ್ಷಾಂತರ ರೂಪಾಯಿ ಖರ್ಚಿದೆ. ಆ ಲಕ್ಷಾಂತರ ರೂಪಾಯಿ ಖರ್ಚಿಗೂ ಇದರಲ್ಲಿ ಪ್ರತಿಯೊಬ್ಬರದ್ದು ತ್ಯಾಗ ಇದೆ, ದಾನ ಇದೆ, ಧರ್ಮ ಇದೆ. ಆದ್ದರಿಂದ ನೀವು ದಯಮಾಡಿ ಅದಕ್ಕೂ ಸಹ ಸಹಾಯ ಮಾಡ್ಬೋದು. ಎಲ್ಲ ಇದು ಮಾಡಿಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೀನಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಈ ಒಂದು ಕ್ಷೇತ್ರವನ್ನು ದೊಡ್ಡ ಸಂಘ ಇದು ಮಾಡಿ. ಮತ್ತು ನಾವು ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ವಿದ್ಯಾರ್ಥಿಗಳಿಗೆ ಒಂದು ಓದುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಇದರಿಂದ ಪುಸ್ತಕ ಕೊಡೋದಾಗಲಿ, ಮತ್ತು ಗುರು ಹಿರಿಯರಿಗೂ ಅವ್ರಿಗೆ ಕರೆದು ವರ್ಷಕ್ಕೊಂದ್ಸರಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತು ಇಲ್ಲಿ ನಾಗರಿಕರಿಗೆ ನಾವು ಮೆಡಿಕಲ್ ಕ್ಯಾಂಪ್ ಇಟ್ಕೊಂಡಿದ್ವಿ. ಮೆಡಿಕಲ್ ಕ್ಯಾಂಪು, ಭರತನಾಟ್ಯದ ಕ್ಯಾಂಪ್ ಇದೆ, ಮೆಡಿಕಲ್ ಕ್ಯಾಂಪ್ ಇದೆ. ಮತ್ತು ಅದೇ ರೀತಿಯಾಗಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಕಾರ್ಪೊರೇಷನಲ್ಲಿ ಕೆಲಸ ಮಾಡುವಂಥ ಶುಚಿ ಕಾರ್ಮಿಕರಿಗೂ ಸಹ ವರ್ಷಕ್ಕೊಂದ್ಸರಿ ನಾವು ಇಲ್ಲಿ ಬಟ್ಟೆ ಅದು ಇದೆಲ್ಲ ನಾವು ಇದು ಮಾಡ್ತಾಯಿದ್ದೀವಿ. ಅವ್ರಿಗೆ ಇದು ಮಾಡಿಕೊಂಡು ನಮ್ಮ ಕೈಲ ಏನಾಗುತ್ತೆ, ಭಗವಂತ ನಮಗೇನು ಇಚ್ಛೆ ಕೊಟ್ಟರೆ ಆ ಪ್ರಕಾರವಾಗಿ ನಾವು ಅವ್ರಿಗೆ ಒಂದು ಕೆಲಸ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದೇ ರೀತಿ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ, ಮಹಾಲಕ್ಷ್ಮಿ ಲೇಔಟ್, ಬಡಾವಣೆ ಅಂತ ಇದು ಮಾಡಿ. ಇದು ನಮ್ಮ ದೇವಸ್ಥಾನದಲ್ಲಿರುವಂಥ ಎಲ್ಲ ಟ್ರಸ್ಟೀಸ್ಗಳದ್ದು ಹೆಸರು. ದಯವಿಟ್ಟು ಇದನ್ನು ಎಲ್ಲ ಟ್ರಸ್ಟೀಸ್ಗಳು ಇದ್ದಾರೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಟ್ರಸ್ಟೀಸ್ಗಳು ಕಾಂಟ್ಯಾಕ್ಟ್ ನಂಬರ್ ಇದೆ, ನಮ್ಮ ದೇವಸ್ಥಾನದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಪ್ರತಿಯೊಬ್ಬರೂ ಸಹ ಆ ದೇವಸ್ಥಾನದ ಕಾಂಟ್ಯಾಕ್ಟ್ ನಂಬರ್ ತೊಗೋಬೋದು. ಮತ್ತು ಸ್ಕ್ಯಾನರ್ ಇದೆ, ನಮ್ಮ ದೇವಸ್ಥಾನದಲ್ಲಿ ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರ್ಗೂ ನೀವು ಹಣ ರೂಪದಲ್ಲಿ ಇದು ಮಾಡ್ಬೋದು. ಧಾನ್ಯ ರೂಪದಲ್ಲಿ ಮಾಡೋದಾದರೆ ಅದನ್ನು ದೇವಸ್ಥಾನಕ್ಕೆ ತಗೊಬಂದು ಕೊಟ್ಟು ಅದನ್ನು ನೀವು ರಸೀದಿಯ ತೊಗೋಬೋದು. ನಾವು ಈ ಪ್ರತಿ ವರ್ಷವೂ ಪ್ರತಿಯೊಂದು ಹೆಚ್ಚಿನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ವಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಡ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ. ಸ್ವಾಮಿಯೇ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣ